ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಮನೆಗೆ ನಂದಾದೀಪ ಆಗ್ಬೇಕಾಗಿದ್ದ ಸೊಸೆ ಅತ್ತೆ ಪಾಲಿಗೆ ಇಲ್ಲಿ ಮಾರಿಯಾಗಿದ್ದಾಳೆ. ಅತ್ತೆಯನ್ನೇ ಪ್ರಿಯಕರನೊಂದಿಗೆ ಸೇರಿ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ ಸೊಸೆ ಮತ್ತೆ ಪ್ರಿಯಕರ ಇದೀಗ ಜೈಲು ಪಾಲಾಗಿದ್ದಾರೆ. ಇಂಥದೊಂದು ಘಟನೆ ನಡೆದಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತುಮ್ಮಲಪಲ್ಲಿ ಎಂಬತಕ್ಕಂಥ ಗ್ರಾಮದಲ್ಲಿ. ಏನು ಈ ಒಂದು ಗ್ರಾಮದಲ್ಲಿ ಡ್ರೈವರ್ ಆಗಿದ್ಕೊಂಡು ಜೀವನವನ್ನ ಮಾಡ್ತಾ ಇರ್ತಕ್ಕಂಥ ಮಂಜುನಾಥ್ ರೆಡ್ಡಿ ಮತ್ತೆ ಅವರ ಒಂದು ತಾಯಿ ರವಣಮ್ಮ ಏನಿದ್ದಾರೆ, ಕಳೆದ 16 ವರ್ಷಗಳಿಂದ ಇಬ್ಬರೇ ಏನು ಆ ಒಂದು ಅಲ್ಲಿರ್ತಕ್ಕಂಥ ಮನೆಯಲ್ಲಿ ಜೀವನವನ್ನ ಮಾಡ್ತಾ ಕಡು ಬಡತನದಲ್ಲಿ ಇವತ್ತು ಕೂಡ ಅವರು ಜೀವನವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಆದ್ರೆ ಕಳೆದ ಒಂದು 7 ವರ್ಷಗಳ ಹಿಂದೆ ಆಂಧ್ರ ಮೂಲದ ರೇಖಾ ಎಂಬಾಕೆ ಜೊತೆಗೆ ಮಂಜುನಾಥ್ ರೆಡ್ಡಿ ಇಬ್ರು ಕೂಡ ಪರಸ್ಪರ ಪ್ರೀತಿಯಲ್ಲಿರ್ತಾರೆ. ಪ್ರೀತಿಯನ್ನ ಒಪ್ಪಿ ಎರಡೂ ಕಡೆ ಮನೆಯವರು ಕೂಡ ಒಂದು ದೇವಸ್ಥಾನದಲ್ಲಿ ಇಬ್ರು ಕೂಡ ಒಂದು ಮದುವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆದ್ರೆ ಸೊಸೆಯ ಸ್ಥಾನಕ್ಕೆ ಬಂದಂತವರು ಮನೆಗೆ ಮಗಳಾಗಿ ಆ ಒಂದು ಮನೆಗೆ ನಂದಾದೀಪ ಆಗಿರ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಹಿರಿಯರು ಬಹಳಷ್ಟು ಒಂದು ಮಾತುಗಳನ್ನ ಹೇಳ್ತಾರೆ. ಆದ್ರೆ ಕೆಲವೊಬ್ರು ಈ ಒಂದು ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇರೋ ಘಟನೆಗಳು ಇತ್ತೀಚೆಗೆ ನಾವು ಬಹಳಷ್ಟು ಗಮನಿಸ್ತಾ ಇದ್ದೀವಿ. ಇಂಥದ್ದೇ ಒಂದು ಘಟನೆ ಶ್ರೀನಿವಾಸಪುರ ತಾಲೂಕಿನ ತುಮ್ಮಲಪಲ್ಲಿ ಗ್ರಾಮದಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು. ಏನು ಕಳೆದ 7 ವರ್ಷಗಳ ಹಿಂದೆ ಮಂಜುನಾಥ್ ರೆಡ್ಡಿ ಮತ್ತೆ ರೇಖಾ ಇಬ್ಬರು ಕೂಡ ಪರಸ್ಪರ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಆದ್ರೆ 3 ವರ್ಷ ಕಳೆಯೋಷ್ಟರಲ್ಲೇ ರೇಖಾ ಏನಿದ್ದಾರೆ ಇವರು ಬೇರೊಬ್ಬ ಯುವಕನೊಂದಿಗೆ ಅಕ್ರಮ ಸಂಬಂಧವನ್ನ ಹೊಂದಿರತಕ್ಕಂಥ ಒಂದು ಮಾಹಿತಿಯನ್ನ ಅರ್ಥಂತಹ ಮಂಜುನಾಥ್ ರೆಡ್ಡಿ ಏಕಾಏಕಿ ಆ ಒಂದು ಯುವಕನ ಮೇಲೆ ದಾಳಿಯನ್ನ ಮಾಡ್ತಾರೆ. ಆ ಒಂದು ಪ್ರಕರಣ ಸಂಬಂಧ ಏನು ಮಂಜುನಾಥ್ ರೆಡ್ಡಿ ಮೇಲೆ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನ ಒಂದು ಪ್ರಕರಣ ದಾಖಲಾಗುತ್ತೆ. ಆನಂತರ ಅವರು ಜೈಲಿಗೆ ಹೋಗಿ ವಾಪಸ್ ಬಂದಿರ್ತಾರೆ. ಆದ್ರೆ ತಮ್ಮ ಸಂಸಾರದಲ್ಲಿ ಏನೋ ಕೂಡ ಆದ್ರೂ ಕೂಡ ಏನು ಸಂಸಾರವನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕು. ಮತ್ತೆ ಒಂದು ಮಗು ಕೂಡ ಇದೆ, ಮತ್ತೆ ವಯಸ್ಸಾದಂತಹ ಒಂದು ತಾಯಿ ಕೂಡ ಇದ್ದಾರೆ. ಹಾಗಾಗಿನೇ ತಾಯಿಯ ಒಂದು ಭವಿಷ್ಯ ಮತ್ತೆ ಮಕ್ಕಳ ಭವಿಷ್ಯ ಅಂತಕ್ಕಂಥ ವಿಚಾರವಾಗಿ ಏನು ಮಂಜು ಅಕ್ರಮ ಸಂಬಂಧವನ್ನ ಹೆಂಡತಿ ಹೊಂದಿದ್ರು ಅನ್ನೋ ಒಂದು ವಿಚಾರ ಗೊತ್ತಿದ್ರು ಕೂಡ ಪತಿ ಎಲ್ಲೋ ಒಂದ್ ಕಡೆ ಸಂಸಾರದಲ್ಲಿ ಮುಂದೆ ಅವ್ರು ಸರಿ ಹೋಗ್ತಾರೇನೋ ಅಂತಕ್ಕಂಥ ಒಂದು ಭಾವನೆಯಲ್ಲಿ ತಾಯಿಯನ್ನ ನೋಡ್ಕೊಳ್ಬೇಕು, ಜೊತೆಗೆ ಮಗುವನ್ನು ಕೂಡ ಸಾಕಿ ಸಲಹೋಬೇಕು. ಇಂಥದ್ದೆಲ್ಲ ಜವಾಬ್ದಾರಿ ಇದೆ. ಹಾಗಾಗಿನೇ ನಾವು ಇಬ್ರು ಕೂಡ ಒಟ್ಟಿಗೆ ಹೋಗೋಣ ಅಂತಕ್ಕಂಥ ಒಂದು ಸಂಸಾರದ ಒಂದು ದೋಣಿಯನ್ನ ಸಾಗಿಸ್ಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಕಳೆದ 6 ತಿಂಗಳ ಹಿಂದೆ ಮತ್ತೆ ಅದೇ ಒಂದು ಹಳೆ ಚಾಳಿಯನ್ನ ರೇಖಾ ಮುಂದುವರಿಸಿರ್ತಕ್ಕಂಥದ್ದು. ತಮ್ಮ ಎದುರುಗಡೆ ಮನೆ ಇರ್ತಕ್ಕಂಥ ಶಶಿಕುಮಾರ್ ಎಂಬ ಯುವಕನ ಜೊತೆಗೆ ಮತ್ತೆ ಒಂದು ಪ್ರೀತಿಯಲ್ಲಿ ಬೀಳ್ತಾಳೆ. ಇಬ್ರು ಒಟ್ಟೊಟ್ಟಿಗೆ ಫೋನಲ್ಲಿ ಮಾತಾಡ್ತಾ ಇರೋದು, ಮತ್ತೆ ಗಂಟೆಗಟ್ಟಲೆ ಚಾಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ಹೊರಗೆ ಕೂಡ ಸುತ್ತಾಡ್ತಕ್ಕಂಥ ಒಂದು ವಿಚಾರವನ್ನ ಅತ್ತೆ ಏನು ರವಣಮ್ಮ ಗಮನಿಸ್ತಾರೆ. ಈ ಒಂದು ನಿಟ್ಟಿನಲ್ಲಿ ಸೊಸೆಗೆ ಒಂದು ಬುದ್ಧಿ ಮಾತನ್ನ ಕೂಡ ಹೇಳ್ತಾರೆ. ಬುದ್ಧಿ ಮಾತನ್ನ ಯಾವಾಗ ಏನ್ ಸೊಸೆ ರೇಖಾ ಕೇಳೋದಿಲ್ವೋ ಆ ಒಂದು ವಿಚಾರವನ್ನ ಮಂಜುನಾಥ್ ರೆಡ್ಡಿ ಅಂದ್ರೆ ಅವರ ಗಂಡನ ಒಂದು ಗಮನಕ್ಕೆ ತರುವಂತ ಕೆಲಸ ಏನಲ್ಲಿ ಮಂಜುನಾಥ್ ರೆಡ್ಡಿ ಅವರು ಕೋಪಗೊಂಡು ಅವರ ಬಳಿ ಇದ್ದಂತಹ ಒಂದು ಫೋನ್ ಅನ್ನ ಕಸ್ಕೊಂಡು ಮತ್ತೆ ಫೋನ್ ಅನ್ನ ಅವರಿಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡೋದಿಲ್ಲ. ಆದ್ರೂ ಕೂಡ 1-2 ದಿನಗಳಾದ ನಂತರ ರೇಖಾ ಮತ್ತೆ ಫೋನ್ ನಲ್ಲಿ ಶಶಿಕುಮಾರ್ ಜೊತೆಗೆ ಮಾತನಾಡ್ತಕ್ಕಂಥ ಒಂದು ವಿಚಾರವನ್ನ ಗಮನಿಸ್ತಾರೆ. ಮತ್ತೆ ಫೋನು ಕೂಡ ಇಲ್ಲ. ಆದ್ರೆ ಈ ಒಂದು ನಿಟ್ಟಿನಲ್ಲಿ ಫೋನ್ ನಲ್ಲಿ ಹೇಗೆ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಪರಿಶೀಲನೆ ಮಾಡ್ಲಿಕ್ಕೆ ಅತ್ತೆ ಮುಂದಾದಾಗ ಒಂದು ಚಿಕ್ಕದಾದಂತಹ ಒಂದು ಕೀಪ್ಯಾಡ್ ಫೋನ್ ಅಲ್ಲಿ ಶಶಿಕುಮಾರ್ ಜೊತೆಗೆ ಮತ್ತೆ ಒಂದು ಮಾತನ್ನ ಮುಂದುವರಿಸ್ತಾ ಇರ್ತಾಳೆ. ಹಾಗಾಗಿನೇ ಏನು ಅತ್ತೆಗೆ ಬಹಳಷ್ಟು ಕೋಪ ಬರುತ್ತೆ. ಹಿಂದೆ ಕೂಡ ಒಂದು ಅಕ್ರಮ ಸಂಬಂಧ ಇತ್ತು, ಹಾಗಾಗಿನೇ ಮತ್ತೆ ಅದೇ ಹಳೆ ಚಾಳಿಯನ್ನ ಮುಂದುವರಿಸಿದ್ಯಾ ಅಂತಕ್ಕಂಥ ಒಂದು ಬೈಗುಳವನ್ನು ಕೂಡ ಏನು ರವಣಮ್ಮ ಅವರು ಸೊಸೆ ರೇಖಾಗೆ ಬಹಳಷ್ಟು ಒಂದು ಮಾತುಗಳನ್ನ ಹೇಳ್ತಾರೆ, ಅಷ್ಟು ಒಂದು ಬೈಗುಳವನ್ನು ಕೂಡ ಹಾಕ್ತಾರೆ. ಈ ನಿಟ್ಟಿನಲ್ಲಿ ಏನು ಕೆರಳಿದಂತಹ ರೇಖಾ ಏನಿದ್ದಾರೆ ಈ ಒಂದು ವಿಚಾರವನ್ನ ಮತ್ತೆ ಗಂಡನಿಗೆ ಎಲ್ಲಿ ಹೇಳ್ತಾಳೋ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅದೇನೆ ಅವತ್ತೇ ಒಂದು ಪರಲೋಕಕ್ಕೆ ಕಳಿಸ್ತಕ್ಕಂಥ ಒಂದು ಸ್ಕೆಚ್ ಅನ್ನ ಪ್ರಿಯಕರ ಶಶಿಕುಮಾರ್ ಜೊತೆ ಸೇರಿ ಇಬ್ರು ಕೂಡ ಮಾಡಿರ್ತಕ್ಕಂಥದ್ದು. ಏನು ಆಗಸ್ಟ್ 31ರಂದು ರಾತ್ರಿ 9 ಗಂಟೆಯ ವೇಳೆಯಲ್ಲಿ ರವಣಮ್ಮ ಅವರು ಮತ್ತೆ ಸೊಸೆ ರೇಖಾ ಮತ್ತೆ ಅವರ ಒಂದು ಮಗು ಇರಿದ್ರೆ ಮನೆಯಲ್ಲಿ ಮಲಗಿರ್ತಾರೆ. ಎಲ್ಲರೂ ಕೂಡ ಮನೆಯಲ್ಲಿ ಮಲಗಿರ್ತಕ್ಕಂಥ ಒಂದು ವೇಳೆಯಲ್ಲಿ ಆ ಒಂದು ಮನೆಯ ಬಾಗಿಲನ್ನ ರೇಖಾ ಅವರು ತೆರೆದಿಟ್ಟಿರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಮೊದಲೇ ಇಬ್ರು ಕೂಡ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ನಾನು ಮನೆಯ ಬಾಗಿಲನ್ನ ತೆಗೆದಿಟ್ಟಿರ್ತೀನಿ, ನೀನು ಆ ವೇಳೆ ಅಲ್ಲಿ ಬಂದು ಏಕಾಏಕಿ ಅವ್ರ ಮೇಲೆ ಒಂದು ರಾಡ್ ನಿಂದನೋ ಅಥವಾ ಒಂದು ಮಾರ್ಕಾಸ್ನಿಂದನೋ ಹಲ್ಲೆ ಮಾಡಿ ಈ ಒಂದು ಪ್ರಕರಣವನ್ನ ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಮುಚ್ಚಿ ಹಾಕೋಣ ಅಂತಕ್ಕಂಥ ಒಂದು ಪ್ರೀ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದೇ ನಿಟ್ಟಿನಲ್ಲಿ ರಾತ್ರಿ 9 ಗಂಟೆ ಸುಮಾರಿಗೆ ಮನೆಗೆ ಒಂದು ಮುಸುಕುದಾರಿಯಾಗಿ ಬಂದಂತಹ ಶಶಿಕುಮಾರ್ ನೀಡಿದ್ದಾನೆ. ಏಕಾಏಕಿ ಮಚ್ಚಿನಿಂದ ಮನಸೋ ಇಚ್ಛೆ ರವಣಮ್ಮ ಅವರ ತಲೆ ಮೇಲೆ 4-5 ಬಾರಿ ಒಂದು ದಾಳಿಯನ್ನ ಮಾಡ್ತಾರೆ.
ಕೂಡಲೇ ಏನು ಕಿರ್ಚಾಟ ಮಾಡಿದಂತಹ ರವಣಮ್ಮವರಿದ್ದಾರೆ, ಅವರ ಒಂದು ತಲೆಯಿಂದ ಬಹಳಷ್ಟು ಪ್ರಮಾಣದಲ್ಲಿ ರಕ್ತ ಕೂಡ ಹೊರಬರುತ್ತೆ. ಹಾಗಾಗಿ ತಲೆಯನ್ನ ಮಾಡಿ ಅಲ್ಲಿಂದ ಒಂದು ಪರಾರಿಯಾಗುವಂತಹ ಕೆಲಸವನ್ನು ಕೂಡ ಮಾಡ್ತಾನೆ. ಆದ್ರೆ ಅತ್ತೆ ಏನು ರವಣಮ್ಮ ಇದ್ದಾರೆ, ಬಹಳ ಒಂದು ಕೂಗಾಟ ಮತ್ತೆ ಕಿರುಚಾಟವನ್ನು ಮಾಡ್ತಾ ಇರ್ತಾರೆ. ಇದನ್ನ ಗಮನಿಸಿದಂತ ರೇಖಾ ಏನಿದ್ದಾರೆ, ಅತ್ತೆಯನ್ನ ಒಂದು ಸೇವ್ ಮಾಡ್ತಕ್ಕಂತ ಒಂದು ಡ್ರಾಮಾವನ್ನ ಕೂಡ ಮಾಡ್ತಾಳೆ. ಏನು ಅಡಿಗೆ ಮನೆಯಲ್ಲಿದ್ದಂತಹ ಒಂದು ಅರಿಶಿನ ಪುಡಿಯನ್ನ ಅತ್ತೆಯ ಒಂದು ತಲೆಭಾಗಕ್ಕೆ ಹಾಕಿ ಅಲ್ಲಿ ಒಂದು ಸ್ಥಳೀಯ ಒಂದು ಆಸ್ಪತ್ರೆಯಲ್ಲಿ ಮೊದಲು ಚಿಕಿತ್ಸೆಯನ್ನು ಕೊಟ್ಟು ನಂತರ ಅವರನ್ನ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಬಳಿಕ ಏನು ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಗೆ ರಾಯಲ್ಪಾಡು ಪೊಲೀಸರು ಭೇಟಿಯನ್ನು ಕೊಟ್ಟು ಅಲ್ಲಿ ಒಂದು ಲಿಖಿತ ದೂರನ್ನು ಬರ್ಕೊಳ್ತಾರೆ. ಅಂದ್ರೆ ಒಂದು ಪೇಷಂಟ್ ನ ಒಂದು ಹೇಳಿಕೆಯನ್ನು ಪಡ್ಕೊಂಡು ಆ ಒಂದು ನಿಟ್ಟಿನಲ್ಲಿ ನಮ್ಮ ಮನೆಗೆ ಯಾರೋ ಕಿಡಿಗೇಡಿ ಬಂದು ಬಾಗಿಲನ್ನ ಅವರೇ ತೆಗೆದುಕೊಂಡು ಬಂದು ಹತ್ಯೆಯ ಮೇಲೆ ಹಲ್ಲೆಯನ್ನ ಮಾಡಿ ಹೋಗಿದ್ದಾರೆ, ಮತ್ತೆ ಅವರು ಯಾರು ಅಂತಕ್ಕಂತ ಒಂದು ವಿಚಾರವನ್ನು ಕೂಡ ಹೇಳೋದಿಲ್ಲ. ಮತ್ತೆ ಏನು ಈ ನಿಟ್ಟಿನಲ್ಲಿ ಏನು ರವಣಮ್ಮ ಅವರ ತಲೆಗೆ ಏನು ಮಾರಣಾಂತಿಕ ಒಂದು ಗಾಯಗಳಾಗಿರುತ್ತೆ. ಆ ಒಂದು ಗಾಯಕ್ಕೆ ಅರಿಶಿನ ಯಾರು ಹಾಕಿದ್ದು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಆ ಒಂದು ಸ್ಥಳದಲ್ಲಿ ಪೊಲೀಸರು ಮಾಡಿರ್ತಾರೆ. ಆದ್ರೆ ಒಂದು ಸ್ಥಳದಲ್ಲಿ ಅರಿಶಿನವನ್ನ ನಾನು ಹಾಕಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳಿರ್ತಾರೆ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ರಾಯಲ್ಪಾಡು ಪೊಲೀಸರು ಮೊದಲು ಏನು ರೇಖಾ ಅವರ ಒಂದು ಫೋನ್ ನ ವಿವರಗಳನ್ನ ಸಂಪೂರ್ಣವಾಗಿ ಕಲೆಯಾಗದ ಸಂದರ್ಭದಲ್ಲಿ ಅವರು ನಿರಂತರವಾಗಿ ಏನು ತಮ್ಮ ಒಂದು ಎದುರುಗಡೆ ಮನೆಯಲ್ಲಿರ್ತಕ್ಕಂಥ ಶಶಿಕುಮಾರ್ ಆ ಒಂದು ಯುವಕನೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರೋದು ಗೊತ್ತಾಗುತ್ತೆ. ಹಾಗಾಗಿನೇ ಇಬ್ಬರ ಒಂದು ಫೋನ್ ನ ಒಂದು ಮಾತುಕತೆಗೆ ಮತ್ತೆ ಇಬ್ಬರ ಒಂದು ಪ್ರೇಮಕ್ಕೆ ಎಲ್ಲ ಒಂದ್ ಕಡೆ ಏನು ಅತ್ತೆ ರವಣಮ್ಮ ಅಡ್ಡಿ ಆಗಿರ್ತಾರೆ. ಹಾಗಾಗಿನೇ ನಮ್ಮ ಒಂದು ಪ್ರೇಮ ವಿಚಾರಕ್ಕೆ ಕೂಡ ಅಡ್ಡಿ ಇರೋದಿಲ್ಲ. ಬೆಳಗ್ಗೆ ನನ್ನ ಗಂಡ ಮನೆಯಿಂದ ಹೋದ್ರೆ ತಡರಾತ್ರಿ ಚಾಲಕ ವೃತ್ತಿಯನ್ನ ಮುಗಿಸಿ ಮನೆಗೆ ಬರ್ತಾರೆ. ಹಾಗಾಗಿನೇ ನಮ್ಮ ಸಂಬಂಧಕ್ಕೆ ಅಡ್ಡಿ ಆಗಿರ್ತಕ್ಕಂಥ ಅತ್ತೆಯನ್ನೇ ಮುಗಿಸೋಣ ಅಂತಕ್ಕಂಥ ಒಂದು ಮಾತುಕತೆಯನ್ನ ಏನಾಡಿರ್ತಾರೆ. ಇದಕ್ಕೆ ಒಪ್ಪಿದ ಶಶಿಕುಮಾರ್ ಹೇಳಿದ್ದಾನೆ, ಏಕಾಏಕಿ ಮನೆಯಿಂದ ಏನು ಮಚ್ಚನ್ನ ತೆಗೆದುಕೊಂಡ್ ಬಂದು ಅವರನ್ನ ಒಂದು ತೀವ್ರವಾಗಿ ಒಂದು ಗಂಭೀರವಾಗಿ ಹಲ್ಲೆಯನ್ನ ಮಾಡಿ ಕೊಲೆ ಮಾಡತಕ್ಕಂತ ಒಂದು ನಿಟ್ಟಿನಲ್ಲಿ ಏನು ಪ್ರಯತ್ನ ಮಾಡ್ತಾನೆ. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ರಾಯಲ್ಪಾಡು ಪೊಲೀಸರು ಕೊನೆಗೆ ಸತ್ಯಾಂಶವನ್ನ ಬಯಲಿಗೆಳಿರ್ತಕ್ಕಂಥದ್ದು ಯತ್ನ ಪ್ರಕರಣ ನಡೆದಿದೆ. ಈ ಒಂದು ಕೊಲೆ ಯತ್ನ ಪ್ರಕರಣದಲ್ಲಿ ರವಣಮ್ಮ ಅನ್ನೋ ಒಂದು ಲೇಡಿಗೆ ಒಂದು ತಲೆಗೆ ಏಟಾಗಿರುತ್ತೆ. ರಾತ್ರಿ ಅವರು ಮನೆಯಲ್ಲಿ ಮಲಗಿರಬೇಕಾದ್ರೆ ಈ ಒಂದು ಕೃತ್ಯ ನಡೆಯುತ್ತೆ. ಆ ಮನೆಯಲ್ಲಿ ಅವರು ಮತ್ತು ಅವರ ಸೊಸೆ ಇಬ್ಬರು ಇದ್ದಾಗ ಈ ಒಂದು ಕೃತ್ಯ ನಡೆಯುತ್ತೆ. ನಾವು FIR ಮಾಡಿಕೊಂಡು ಸ್ವಲ್ಪ ತನಿಖೆಯನ್ನು ನಾವು ಇದರಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಈ ಸೊಸೆ ಮತ್ತು ಅವಳಿಗೆ ಇದ್ದಂತಹ ಒಬ್ಬರು ಇಲ್ಲಿಗಲ್ ಕಾಂಟ್ಯಾಕ್ಟು ಇವರಿಬ್ಬರು ಶಶಿಕುಮಾರ್, ಸೊಸೆ ಹೆಸರು ಬಂದ್ಬಿಟ್ಟು ರೇಖಾ, ಆಮೇಲೆ ಅವರು ಇನ್ನೊಬ್ಬರು ಫ್ರೆಂಡ್ ಬಂದ್ಬಿಟ್ಟು ಶಶಿಕುಮಾರ್ ಅಂತ, ಇವರಿಬ್ಬರು ಸೇರಿ ಈ ಅತ್ತೆ ಕಾಟ ತಾಳಲಾರ್ದೆ ಅವಳಿಗೆ ಏನಾದ್ರು ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ಆಲೋಚನೆ ಮಾಡೇ ಪ್ಲ್ಯಾನ್ ಮಾಡಿ ಈ ಒಂದು ಅಟ್ಯಾಕನ್ನು ಮಾಡ್ತಾರೆ. ಇಬ್ಬರ ಒಂದು ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದಂತಹ ಅತ್ತೆಯನ್ನೇ ಮುಗಿಸೋಕೆ ಸೊಸೆ ಮತ್ತೆ ಆಕೆಯ ಒಂದು ಪ್ರಿಯಕರ ಈ ಒಂದು ನಾಟಕವನ್ನ ಮಾಡಿರೋದು ಈ ಒಂದು ಪ್ರಕರಣದಲ್ಲಿ ಇದೀಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಸೊಸೆ ರೇಖಾ ಮತ್ತು ಆಕೆಯ ಪ್ರಿಯಕರ ಶಶಿಕುಮಾರ್ನನ್ನ ಈಗಾಗಲೇ ರಾಯಲ್ಪಾಡು ಪೊಲೀಸರು ಬಂಧಿಸಿ ಬಂಧನಕ್ಕೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಒಂದು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ರವಣಮ್ಮ ಅವರು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಜೀವನ್ ಮರಣದ ಒಂದು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ಪ್ರಕರಣವನ್ನು ದಾಖಲು ಮಾಡಿರ್ತಕ್ಕಂಥ ಮಂಜುನಾಥ್ ರೆಡ್ಡಿ ಅವರು ತನ್ನ ಹೆಂಡತಿ ರೇಖಾ ಮತ್ತೆ ಆಕೆಯ ಪ್ರಿಯಕರ ಶಶಿಕುಮಾರ್ ವಿರುದ್ಧ ಖಂಡಿತ ಕಠಿಣ ಒಂದು ಕಾನೂನು ಕ್ರಮವನ್ನು ಜರುಗಿಸಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮಿಸಸ್ ಚಿಕ್ಕ ಪಾಪು ಇದೆ ಸರ್. ಭಾನುವಾರ ನೈಟು ನಾನು ಆಲ್ಗಡಿಗೆ ಹೋಗಿದ್ದೆ, ಡ್ರೈವರ್ ಆಗಿ ಹೋಗಿದ್ದೆ. ಸುಮಾರು 10:30ಗೆ ನನ್ನ ತಂಗಿ ಕಾಲ್ ಮಾಡಿದ್ದಾರೆ, ಈ ಥರ ಆಗೋಗಿದೆ, ಅಮ್ಮನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ನಾನು ಬಂದಿದ್ದೀನಿ ಮನೆಗೆ, ಬಂದು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಹಾಸ್ಪಿಟ್ಲಲ್ಲಿ ಶ್ರೀನಿವಾಸಪುರದಲ್ಲಿ ಆಗಲ್ಲ ಅಂದರೆ ಕೋಲಾರ ಕರ್ಕೊಂಡು ಹೋಗಿದ್ದೀನಿ. ಅದು ಪೊಲೀಸವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಪೊಲೀಸವ್ರು ಬಂದು ಎಲ್ಲ ಮಾಜರ್ ಮಾಡ್ಕೊಂಡಿದ್ದಾರೆ. ಹೇಳೋ ಸ್ಟೇಜಲ್ಲಿ ಇಲ್ಲ ಸರ್, ಅಮ್ಮ ಹೇಳೋ ಸ್ಟೇಜಲ್ಲಿ ಇಲ್ಲ. ಪೊಲೀಸವ್ರಿಗೆ ವಿಷಯ ತಿಳಿಸ್ತೆ, ನಾನು ಇರಲಿಲ್ಲ ಮನೇಲಿ, ಈ ಥರ ನಡೆದಿದೆ, ಓಪನ್ ಆಗಿಬಿಟ್ಟಿದೆ, ತಲೆಗೆ 4 ಏಟು ಬಿದ್ದಿದೆ ಸರ್, ಆಮೇಲೆ ಕೈಗೆ. ಪೊಲೀಸವರು ಹೇಳಿದ್ರು ಈ ಥರ ಆಗಿದೆ ಅಂತೇಳಿ 2 ಆಪ್ರೇಷನ್ ಮಾಡಿದ್ದಾರೆ ತಲೆಗೆ. ಅದಕ್ಕೆ ಅಮ್ಮ ಕಂಡೀಷನ್ ಸೀರಿಯಸ್ ಆಗಿದೆ. ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಕೋಲಾರ SP B ನಿಖಿಲ್ ಅವರು ಖಂಡಿತ ಕಾನೂನು ಪ್ರಕಾರ ತನಿಖೆಯನ್ನ ಮಾಡಿ ಕಠಿಣ ಶಿಕ್ಷೆಯನ್ನ ವಿಧಿಸುವಂತಹ ಒಂದು ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮನೆಗೆ ನಂದಾದೀಪ ಆಗ್ಬೇಕಾಗಿದ್ದಂತ ಸೊಸೆ ಮತ್ತೆ ಅತ್ತೆಯ ಪಾಲಿಗೆ ಏನು ಮಗಳಾಗಿ ಇರ್ಬೇಕಾಗಿದ್ದ ಸೊಸೆ ಏನಿದ್ದಾಳೆ, ಅತ್ತೆಯ ಪಾಲಿಗೆ ಇದೀಗ ಮಾರಿಯಾಗಿ ಆಕೆಯ ಒಂದು ಕೊಲೆಗೆ ಸ್ಕೆಚ್ ಹಾಕಿ ಇದೀಗ ಜೈಲು ಪಾಲಾಗಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.